Suka mo siya. ಬಂದವರು ತಾವದಾರು ಸಾಲು ಹೋಂದ ಸಂಗೀತಗಾರ ಶಿರೋಮಣಿ ಬಂದವರು ದಾರಿನು ವಿಚಾರ ಮಾಡಿದ್ರೆ ವಿಚಾರ ಆಗಲಾರದು ಏನು ಮಾಡಬೇಕ ಸಂಗೀತಗಾರ ಶಿರೋಮಣಿ ದೊಡ್ಡದಾರದೆ ಅವರು ದೊಡ್ಡ ತಾಯಿಗೆ ಕಾಣಬಾರದು ದೊಡ್ಡ ರಾಜನಿಗೆ ಕಾಣಬಾರದು ಚಂದ ಬೆಳೆಸಿ ಮಾತಾಡಿಸಿ ನೋಡುವಂತ ಬಂದವರು ತಾವದಾರು ಸಾಲು ಹೋಂದ ಎಲೆ ಉಪ್ಪಿ ಕಪ್ಪಿದ ಪಾಪಾತ್ಮರ ಜೀವ ಕೋಟಿಗಳಲ್ಲಿ ಗರ್ವವನ್ನು ಪರಿಹರಿಸಿ ಅವರ ಧ್ಯೇಯವನ್ನು ಈ ಗದಾಧಾರಣದಿಂದ ಇಪ್ಪಾಗ ಮಾಡಿ ಸೂರರಲ್ಲಿ ಬೆತ್ತಲೆನಿಸಿ ರಾಕ್ಷಸರ ಸೊಕ್ಕವನ್ನು ಮುರಿದು ವೀರ ಗ್ರಣಿ ಸಮ್ಮುಖದಲ್ಲಿ ನಿಂತು ವಿನಯಪೂರ್ವಕ ಮಾತನಾಡಿಸುವ ನೀನದಾರು ಸೇವಕ ದ್ವಾರಪಾಲಿಕ ಎಲೆ ಸಾರಥಿ ನೀನು ನನಗೆ ಏಕಭಾವದಿಂದ ಸರಿಯಾಗಿ ನಡೆದರೆ ನಿನಗೆ ಸಾಕಷ್ಟು ದ್ರವ್ಯವನ್ನು ಯಾರಸ್ವವಾಗಿ ಕೊಡುವೆನಲ್ಲ ಸೇವಕ ಕಾಮನಗ ಕಲ್ಪರಕ್ಷ ಚಿಂತಾಮಣಿ ಅಮೃತದ ಕೊಪ್ಪರಿ ಅಷ್ಟೈಶ್ವರ್ಯ ಪ್ರಾಪ್ತವಾಗಿ ಸ್ತ್ರೀ ಲೋಲುಪ್ತನಾಗಿ ಸರ್ವೈಶ್ವರ್ಯದಿಂದ ಮೆರೆಯುವ ಅಮರಾವತಿ ಪಟ್ಟಣದ ಅಧಿಪತಿ ಸುಪ್ರವರ್ತಿ ದೇವೇಂದ್ರ ಭೂಪಾಲ ಬಂಧನದ ಜಯಂತೀರ ಭಯಂಕರ ಹೊಡಿ ಸಾರಥಿ ಅತಿ ಜಾಗೃತಿ ಓಹೋ ದೇವೇಂದ್ರ ಸಹಜವಾಯಿತು ಕುಂತಂತ ಭಗವಾನನಾಗಿ ತೋರಿತು ನೆಮ್ಮಿರುವ ರಾಜಮಂದಿರ ಬಿಟ್ಟು ನೆದ್ದಿರುವ ಸುಂದರ ಸಭಾಮಂದಿರಕ್ಕೆ ಬಂದ ಕಾರ್ಮಿಕ ರಾಜ ವೈರಿಗೋಳ ತೇಜ ಎಲೆ ಸಾರಥಿ ನಮ್ಮ ಮೇಲ ಮಂದಿರವನ್ನು ಬಿಟ್ಟು ನೆರೆದಿರುವ ಸುಂದರ ಸಭಾಮಂದಿರಕ್ಕೆ ಬಂದಿರುವ ಕಾರಣವೇನೆಂದರೆ ಆದಿಶಕ್ತಿ ಮಯ ಭೀವ ಬೀಜ ಶಕ್ತಿ ಮಯ ಶಿವ ಶಿವಶಕ್ತಿ ಮಯ ವಿಷ್ಣು ವಿಷ್ಣುಯಂ ಜಗತ್ತು ಉತ್ಪನ್ನ ಆಗಿರುವುದು ಇದಕ್ಕೆ ಕಾರಣ ಕರ್ತೃತರಾದ ಶ್ರೀ ಬ್ರಹ್ಮ ವಿಷ್ಣು ರುದ್ರಾದಿಗಳರು ಇದಕ್ಕೆ ಮೊದಲ ಸೂತ್ರಧಾರಿಗಳಾದ ಶ್ರೀ ದೇವಿಯು ವಿಶ್ವವ್ಯಾಪಗಳು ಎಲ್ಲ ಜೀವಕೋಟಿಗಳು ಅಕ್ಕಿಯಲ್ಲಿ ಹುಟ್ಟಿ ಅಲ್ಲಿಯೇ ಲೀನವಾಗವು ಅಂತ ದೇವಿಯನ್ನು ಮಹಾದೇವಿಯನ್ನು ಪಾದಸ್ಮರಿಸುವರು ಗುಪ್ತ ಈ ರಾಜಭಾರ ನಡೆಸಲು ಬರಾಣವೈತರ ಸಾರಥಿ ಕುಶಲವತಿ ಅಲ್ಲೇ ನೋಡ್ತಾರೆ ಬಂದವರು ತಾವದಾರು ತಾಯಿ ಇವರು ಬಂದವರು ದಾರಿನು ಓದಿಯಾರೇ ವಿಚಾರ ಮಾಡಿದ್ರೆ ವಿಚಾರ ಆಗಲಾರು ಏನು ಮಾಡಬೇಕಲ್ಲ ಸಂಗೀತಗಾರ ಶಿರೋಮಣಿ ದೊಡ್ಡ ಸಾರಥಿ ಅವರು ದೊಡ್ಡ ರಾಣಿಯನ್ನೇ ಕಾಣೋರು ಮತ್ತೊಂದು ಹೇಳಿದ್ರೆ ಬೆಳಗಾಕಿ ಮಾತಾಡಿ ನೋಡುವಂತನಾಗಲ್ಲ ಸುಂದರ ಸಾರಥಿ ಓಹೋ ಜಾನೆ ಹಿಣಿ ಫಣಿ ಕೂಕುಂಬದ ಹಿರಿಕಣಿಯೇ ನಿಮ್ಮ ತುಟಿಗಳ ವರ್ಣ ತೋಂಡಿಯ ವರ್ಣ ಹುಬ್ಬು ನೋಡಿದ್ರೆ ನಿಂಬೆಯ ವರ್ಣ ಹಲ್ಲ ನೋಡಿದ್ರೆ ದಾಳಿಮರ ಬೀಜಿನಂತೆ ಹೊಳೆಯುವ ಕಟ್ಟಿದ ರಂಗಮಂಟಪದಲ್ಲಿ ಶೃಂಗಾರದಿಂದ ಬಂದವರು ತಾವುದಾರು ತಾಯಿ ಮದರ ಮಾವಿನಕಾಯಿ ಎಲ್ಲೋ ಅಪ್ಪಯ್ಯ ಮೇಲೆ ಮೇಲೇನೆ ಹೆಜ್ಜೆ ನಡೆಯುತ್ತಾ ಚಾಪ ಚಾಲಲಿಟ್ಟು ಮೃದು ಭಾಷೆಯಿಂದ ಕರ ಮುಗಿದು ಸ್ಥಿರ ಬಾಯಿಗೆ ಬಂದವರಿಗೆ ದಾರಿಯಿಂದ ಕೇಳುವ ಬಂದವರಿಗೆ ದಾರಿ ಕೇಳುವ ಪುರುಷ ನಿರತ ನನ್ನ ತಂದ ನಮಗಾದ್ರು ಸಾರಥಿ ಅನ್ನೋರು ತಾವುದಾರು ತಾಯಿ ಪುಣ್ಯದೇವಿ ಕೂತು ಶ್ರೇಷ್ಠನೇ ನೀನು ಸಾರಥಿ ಆದ್ರೆ ಒಳ್ಳೇದಾಯ್ತು ಚಾಪ ಆದ್ರೆ ನನ್ನ ಮಾತಿಂದ ಕೇಳ್ತೀಯ ಅಪ್ಪ ಸಾರಥಿ ಅಟ್ಟಳ ವಿಟ್ಟಳ ಸುರುತಳ ಪಾತಳ ಇತ್ಯಾದಿ ಶಾಪ 14 ಲೋಕಗಳಲ್ಲಿ ಶ್ರೇಷ್ಠನೆನಿಸಿ ಅಮರಾವತಿ ಪಟ್ಟಣಕ್ಕೆ ಅಧಿಪತಿಯಾದ ದೇವೇಂದ್ರ ಮಹಾರಾಜರ ಪಟ್ಟ ರಾಣಿ ಸಚಿದೇವಿ ಎಂದು ತಿಳಿಯಪ್ಪ ಬಾಲ ಸದ್ಗುಣಶೀಲ ಶಶಿದೇವಿ ತಾಯಿ ಆದ್ರೆ ಸೇಜವಾಯ್ತು ಕುಂತ ಭಗವಾನನಾಗಿ ತೋರಿತು ನೆಮ್ಮಿರುವ ರಾಜಮಂದಿರ ಬಿಟ್ಟು ನೆಂದಿರುವ ಸುಂದರ ಸಭಾಮಂದಿರಕ್ಕೆ ಬಂದ ಕಾನೂನು ತಾಯಿ ಪುಣ್ಯದೇವಿ ಸಾರಥಿ ನಮ್ಮ ಮೇಲ ಮಂದಿರವನ್ನು ಬಿಟ್ಟು ಸಭಾಸ್ಥಾನಕ್ಕೆ ಬಂದ ಕಾರಣವೇನೆಂದರೆ ಸ್ತ್ರೀಯರಿಗೆ ಪತಿದೇವ ಏವ ಎಂಬ ಸ್ತುತಿ ಇರುವುದು ಆದ ಕಾರಣ ಪತಿ ಸೇವೆ ನಿರ್ವಹಿಸಲು ಪತಿಗಳಿಗೆ ಭರಣದ ತಪ್ಪನೆ ಸುಗುಣ ಚೆನ್ನಿಗೆ ಸಂಗೀತ ಅಲ್ಲೇ ಹೇಳ್ತಾರೆ ಎಲ್ಲ ಸಂಗೀತಗಾರ ಶಿರೋಮಣಿ ಇವರು ಬಂದವರು ದಾರಿಲ್ಲೋ ವಿಚಾರ ಆಗಲಾರು ಏನು ಮಾಡಬೇಕಲ್ಲ ಸಂಗೀತಗಾರ ಶಿರೋಮಣಿ ದೊಡ್ಡ ಸಾರಥಿ
ಅವರು ದೊಡ್ಡ ರಾಣಿಯಂಗೆ ಕಾಣೋರು ಮತ್ತೊಂದು ವೇಳೆಯಲ್ಲಿ ಬೆದರಾಗಿ ಮಾತಾಡಿ ಮಾಡೋಂತರ ಸುಂದರ ಸಾರಥಿ ಓಹೋ ಸೋಲಾಪುರ ಸುತ್ತ ಗೋರಿಕಾಯಿ ಬಿಟ್ಟ ಆರು ಮತ್ತ ಕಾಯಿಕೋಟಿ ಸೀರಿ ಕಾಮಂಡೆ ಎತ್ಕೊಂಡು ಕಟ್ಟಿದ ರಂಗಮಂಟಪದಲ್ಲಿ ಶೃಂಗಾರದಿಂದ ಬಂದವರು ಪಾವದಾರ ತಾಯಿ ನಿಮ್ ಬಾಯ ವಹಿಸಿ ಬದನೆಕಾಯಿ ಎಲ್ಲೋ ಅಪ್ಪಯ್ಯರೇ ಹಾ ನಮ್ಮನ್ನು ಕಡಿಮೆಯ ಬೆಳಕನಾಗ ಬಂದು ವಂದಿಸುವನು ಎಲ್ಲೋ ಅಪ್ಪಯ್ಯರೇ ಹಾ ಕಡಿಮೆಯ ಬೆಳಕನ್ನು ವಂದಿಸುವನು ಹಾ ನಾನು ಹೇಳುತ್ತೇನಿಗ ಸಾರಥರು ನವರತ್ನದ ಹರಳು ಶಾಪ ಅಪ್ಪ ಸಾರಥಿ ಬಾಯಿ ನಾನು ದಾರೆಂದರೆ ಹಾ ಬ್ರಹ್ಮಾಂಡಗಳು ತಡಪಡುತ್ತ ಚತರ ಪುರುಷರು ನಾನಾದರು ಶಾಪ ವೈಕುಂಠ ಎಲ್ಲೋ ಅಪ್ಪ ಸಾರಥಿ ಹಾ ಬ್ರಹ್ಮಾಂಡ ತಡಪಡುತ್ತ ಪ್ರಚಂಡ ದೈತ್ಯರನ್ನು ಶೌರ್ಯವನ್ನು ತ್ಯಜಿಸಿ ಹಾ ಐಶ್ವರ್ಯದ ಭಾಗ್ಯವಂತವು ನಾನಾಗಿ ನಾನಾಗಿ ಶಾಪ ಮೆರೆಯುವ ತಿರುಳುಪತನಾಗಿ ಹಾ ದೇವೇಂದ್ರನ ಸಚಿವರಾದ ಅಂಬಲಿಗೆ ನಾನಂದಿದ್ದೇವಪ್ಪ ನಂದಾರ ಮಣಿ ವಜ್ರದ ಮಣಿ ರಮಣೆ ಆದರೆ ಸೈನ್ಯಕ್ಕೆ ಕುಂತಾಂತವೇರಿ ಭಯ ಆನಂದಾಗಿ ತೋರಿತು ನಿಮ್ಮಿರುವ ರಾಜಮಂದಿರ ಬಿಟ್ಟು ನೆಂದಿರುವ ಸುಂದರ ಸವನಂದಿಕೆ ಬಂದ ಕಾನೂನು ತಾಯಿ ಪುಣದೇವಿ ಅಪ್ಪ ಸಾರಥಿ ಹಾ ಈ ಸಮಾಮಂದಿರಕ್ಕೆ ಬಂದಿರುವ ಕಾರಣ ಏನೆಂದರೆ ಹಾ ಎನ್ನ ದೌರಶ್ರೀಯರಾದ ಸಚಿದೇವಿ ಯಾವ ವೇಳೆಯಲ್ಲಿ ಅಜ್ಞಾನವನ್ನು ಮಾಡೋಳು ಹಾ ಅವತ್ ನೀಡುವ ಪ್ರಯುಕ್ತ ಪರಿಸ್ಥಾನಕ್ಕೆ ಗರುಡತೆ ಕಂಡ ಎನ್ನ ಮನಕ್ಕೆ ಆನಂದ ಅಂದ್ರೆ ಸೈನ್ಯಕ್ಕೆ ಅಲ್ಲೇ ನೋಡ್ತಾರೆ ಅಷ್ಟಾಶೀರ್ವಾದ ನೆನೆಯಾಗಲಿ ಏಳು ರಮಣಿ ಸಭಾನಂದನ ಕರುಣಿ ಪ್ರಾಣದಲ್ಲಪ್ಪ ಆ ಹೇ ಪ್ರಾಣ ಕಾಂತಿಯೇ ಇದೆಲ್ಲ ತಾರ ಕೇಳಂತವ್ರ ಅದೇನೆಲ್ಲ ಚೆನ್ನಾಗಿ ಹೇಳುವಂತವಳು ಮೈಸೂರಲ್ಲಿ ಆ
ಕನಸು ಕಂಡಿರುವೆನು. ಅದರ ಫಲವು ಏನಿರುವುದು ತಿಳಿಯದು. ಯಾವ ವೇಳೆಗೆ ಎಷ್ಟು ಕಷ್ಟ ಬರುವುದು ತಿಳಿಯದ ಕಾಂತ ಶ್ರೀಮಂತ. ಹೇ ರಮಣಿಯೇ, ಕನಸು ಸುಕುನಯು ಸುಗಪ್ನಗಳು ಮಾನವರಾದವರಿಗೆ ಬೀಳುವುದು ನಿಜ. ಆದರೆ ಅನಾಸಕ್ತಿ ಎಂಬುದು ಪುನಃ ಮರೆತು ಇವು ನಿಜವಾಗಿ ಕಾಣಿಸುತ್ತವೆ. ಶ್ರೀ ಶಂಕರಿ ಅಂತಃಕರಣದ ಮೂಲ ಪೂರ್ಣಿಯಾಗಿ ಯಾವ ಚಿಹ್ನಗಳು ನಮಗೆ ಏನು ಮಾಡುವ ಕಾಂತೆ ದುಡನಿನ ಮನಸ್ಸಿನೊಳ ಚಿಂತೆ. ಪ್ರಾಣಕಾಂತ, ಹೇ ಪ್ರಾಣಕಾಂತಿ, ನಿನ್ನ ಬೋಧ ನನಗೆ ಸಮ್ಮತವಾಗುವುದು. ದೇವರ ಉಪಾಸನೆ ಮಾಡೋರಿಗೆ ಕಂಡ ಕನಸುಗಳು ಎಂದಿಗೂ ವಿಷಯ ಆಗಲಾರದು. ಯೋ ಪ್ರಾಣನಾಥ, ಆ ಹೀನ ಕನಸಿನ ಪರಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಎಷ್ಟು ಸುಖವೋ ಎಷ್ಟು ಕಷ್ಟವೋ ಕನಸಿನ ಮಹಿಮೆ ತಿಳಿಯೋದ ಕಾಂತ ಗುಣವಂತ. ಸಚಿ ಸಂಭ್ರಷೆ ಪತಿಯಿಂದ ಸತ್ತವು ಮತ್ತ ಪರವಿಲ್ಲ ಅಂದರೆ ಕಾರ್ಯವನ್ನು ಮುನಿತಿರವನ್ನು ಪ್ರಧಾನದಿಂದ ನಿತ್ಯ ಗುಣದಿಂದ ಇದರಂತೆ ನಾನಾದರೂ ಸನ್ನವಾಗಿರೋರು ಪದಮಚಂದ್ರನ ರಾತ್ರಿ ವರಮದ ಪವಿತ್ರ. ಹೇಮ್ಮ ಸತ್ಯಳೆ, ಆ ಶ್ಯಾಮಯ್ಯನ ದಯದಿಂದ ಸರ್ವ ಕೊರತೆ ಇರದೇ ಇರವು. ಅದನ್ನು ಕಣ್ಣಾರ ನೋಡದೆ ಮರಳ ದೈತ್ಯರು ಘೋರ ತಪವನ್ನು ಮಾಡಿ ಬ್ರಹ್ಮಲಿಂಗದಲ್ಲಿ ವಿಷ್ಣುಲಿಂಗದಲ್ಲಿ ರುದ್ರಾದಿಗಳಲ್ಲಿ ವರವನ್ನು ಪಡೆದು ಬಲಿಷ್ಠರಾಗಿ ಅಹಂಕಾರದಿಂದ ಮದುವೆಯಲ್ಲಿ ನಿಮ್ಮ ಪಟ್ಟಣಕ್ಕೆ ಮೊದಲ ದಾಳಿಯನ್ನಿಟ್ಟು ಈಗ ನಮ್ಮನ್ನು ಗೊಳಾಟಿಗೆ ಪ್ರಾರ್ಥನೆಯಾಗಿ ಮಾಡುವ ಸತಿ ಚಂದ್ರಮುಖಿ. ಏ ಅಮ್ಮ ಸಚಿ, ತೋರಿಸಿನಿ ಸತ್ಯ ದಿನದಿಂದ ನಿತ್ಯ ಪರಿಪೂರ್ಣವು ಶ್ರೀ ಮಲ್ಲಿಕಾರ್ಜುನ ಮಂಗಲದಾಸ ಕರುಣೆಂದು ನಮ್ಮ ಮೇಲೆ ಸಂಪೂರ್ಣವಾಗಿರುವುದು. ಸ್ವಪ್ನಗಳನ್ನು ಏನು ಮಾಡುವುದೇಕಮ್ಮ, ಸರ್ವತಾ ಚಿಂತೆ ಬೇಡ. ಮನದಲ್ಲಿ ಶ್ರೀ ಮಹಾದೇವನ ಸಮಿರಿಸುತ್ತ ಅಪಘಾತಗಳನ್ನು ಬಂದರೆ ಭಯವಿಲ್ಲದೆ ಪಾರ್ ಮಾಡಬೇಕಮ್ಮ ಜನನಿ ಜಗದ ಮೋದಿನಿ. ಹೇಮ್ಮ ಸತ್ಯಳೆ, ಈ ಸುಂದರತರವಾದ ಪೀಠದ ಮೇಲೆ ಇರುವಂತ ಪತಿದೇವನನ್ನು ಒಂದು ಕಾಡಕೋಡ ಒಂದು ಪೀಠವನ್ನು ಅಲಂಕರಿಸುತ್ತ ಇಂಥ ದುಷ್ಟ ಸ್ವಪ್ನ ಆದ ಮೇಲೆ ಮನೋ ಹೇಗೆ ಶಾಂತಿಯಾಗುವುದು. ಸಚ್ಚಿದಾನಂದ ಶ್ರೀ ಮಲ್ಲಿಕಾರ್ಜುನ ಕೃಪೆಯನ್ನು ಸತಿ ಸಂಭ್ರಾಸಮುಖಿ.